ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನಮಗೆ ಪವಿತ್ರ ಹಬ್ಬ ಅಂತ ಕೂಡ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ. ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶಾದ್ಯಂತ ಹಲವು ಹೆಸರುಗಳಿಂದ ಆಚರಣೆ ಮತ್ತು ಸಂಪ್ರದಾಯಗಳನ್ನ ನಾವು ತುಂಬ ವಿಶೇಷವಾಗಿ ಆಚರಿಸ್ತೀವಿ ಸ್ನೇಹಿತರೆ. ಇದು ಋತುವಿನಲ್ಲಿ ಅತ್ಯಂತ ಮಂಗಳಕರವಾದ ಒಂದು ದಿನ ಸಂದರ್ಭವೆಂದು ಕೂಡ ನಾವು ಪರಿಗಣಿಸ್ತೀವಿ. ಈ ದಿನವನ್ನು ಸಾಕಷ್ಟು ಜನ ನದಿಗಳು ಸ್ನಾನ ಮಾಡ್ತಾರೆ, ಪುಣ್ಯನ ಕಟ್ಕೊಳ್ತಾರೆ. ಆದರೆ ನಮಗೆ ಹತ್ತಿರದಲ್ಲೆಲ್ಲ ನದಿಗಳು ಇರೋದಿಲ್ಲ ಸ್ನಾನ ಮಾಡ್ಕೊಳ್ಳೋದಕ್ಕೆ. ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ. ಸೂರ್ಯ ದೇವರಿಗೆ ಕೃತಜ್ಞತೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಈ ದಿನ. ಅದಕ್ಕೋಸ್ಕರ ಈ ದಿನದಂದು ತುಂಬ ವಿಶೇಷವಾಗಿ ಪ್ರಕೃತಿಯನ್ನು ಆಚರಣೆ ಮಾಡ್ತೀವಿ. ಕೆಲವು ಪ್ರದೇಶಗಳಲ್ಲಿ ಅವರದೇ ಆದಂತಹ ಒಂದು ಸಂಪ್ರದಾಯಗಳನ್ನ ಇಟ್ಕೊಂಡು ಪೂಜೆನ ಮಾಡ್ತಾರೆ. ತುಂಬ ರೈತರು ಈ ಒಂದು ಸಂದರ್ಭದಲ್ಲಿ ಬೆಳೆನ ಏನು ಬೆಳೆದಿರ್ತಾರೆ ಅದನ್ನು ಕಣದಲ್ಲಿ ಹಾಕಿ ರಾಶಿ ಮಾಡಿ ಎಲ್ಲ ದಾನ ಧರ್ಮ ಮಾಡ್ತಾರೆ ಸ್ನೇಹಿತರೆ. ಕೆಲವೊಂದು ಪ್ರದೇಶಗಳಲ್ಲಿ, ಇನ್ನು ಕೆಲವು ಪ್ರದೇಶಗಳಲ್ಲಿ ಅವ್ರದ್ದೇ ಆದಂತಹ ಒಂದು ಮನೆಯಲ್ಲೇ ವಿಜೃಂಭಣೆಯಿಂದ ಈ ಭಕ್ಷ್ಯ ಭೋಜನಗಳನ್ನು ಮಾಡಿ ಗಾಳಿಪಟ ಹಾರಿಸೋದು ಈ ರೀತಿಯೆಲ್ಲ ನಾವು ಆಚರಣೆ ಮಾಡ್ತೀವಿ. ಎಲ್ಲದಕ್ಕೂ ಮುಖ್ಯವಾಗಿ ಸೂರ್ಯನಾರಾಯಣನನ್ನು ನಾವು ಈ ಒಂದು ದಿನ ಆಚರಣೆ ಮಾಡೋದ್ರಿಂದ ನಮಗೆ ಆ ತಂದೆಯ ಒಂದು ಈ ತುಂಬ ಶಕ್ತಿಯುತವಾದ ಮಂತ್ರನ ನೀವು ಒಂದು 5 ನಿಮಿಷ ಹೇಳ್ಕೊಳ್ಳೋದ್ರಿಂದ ನಮ್ಮ ಪಾಪ ಕರ್ಮಗಳು ಏನೇ ಇದ್ರೂ ಸೂರ್ಯನಾರಾಯಣನನ್ನು ಆರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಸ್ನೇಹಿತರೆ. ಪ್ರತಿನಿತ್ಯ ನಾವು ಎದ್ದ ಕೂಡಲೇ ಸ್ನಾನ ಮಾಡಿ ಪೂಜೆ ಮಾಡಿ ಸೂರ್ಯನಾರಾಯಣನನ್ನು ನಮಸ್ಕಾರ ಮಾಡೋದ್ರಿಂದ ಎಂತಹ ರೋಗ ರುಜಿನಗಳಿದ್ರೂ ದೂರ ಆಗುತ್ತೆ. ನಮಗೆ ಏನೇ ಭಯ ಭೀತಿ ಇದ್ದರೂ ಕೂಡ ನಾವು ಅದರಿಂದ ಹೊರಗೆ ಬರ್ತೀವಿ, ಒಗ್ಗಟ್ಟಿಂದ ಜೀವನ ಮಾಡ್ತೀವಿ. ನಮಗೆ ಈ ಕೆಲಸ ಆಗಲ್ಲ ಅನ್ನೋದು ಇರಲ್ಲ ಸ್ನೇಹಿತರೆ. ಎಲ್ಲದಕ್ಕೂ ನಾವು ಭಯ ಪಟ್ಕೊಂಡು ಜೀವನ ಮಾಡ್ತಾ ಇದ್ದರೆ ನೀವು ಸೂರ್ಯನಾರಾಯಣನನ್ನು ಆರಾಧನೆ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಸಾಕು. ನಿಮಗೆ ಆಗ ಯಾವ ಥರ ಒಂದು ಬದಲಾವಣೆ ಅನ್ನೋದು ನಿಮ್ಮಲ್ಲಿ ಕಂಡುಕೊಳ್ತೀರಾ ಅನ್ನೋದು ಇದು ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಈ ಒಂದು ವಿಶೇಷ ದಿನಗಳಲ್ಲಿ ಮಕರ ರಾಶಿಗೆ ಸೂರ್ಯನು ಪ್ರವೇಶ ಆಗೋದ್ರಿಂದ ನಮಗೆ ಇನ್ನೆಲ್ಲನೂ ಬೇಗ ಅಂದರೆ ದಿನ ಕಳೆಯುತ್ತೆ ಸ್ನೇಹಿತರೆ. ಹಗಲು ಕಳೆಯುತ್ತೆ, ಬೇಗ ರಾತ್ರಿ ಕೂಡ ಬಂದು ಹೋಗುತ್ತೆ. ಅಂದರೆ ಎಷ್ಟು ವಿಶೇಷವಾಗಿ ನಾವು ಎಷ್ಟು ಫಾಸ್ಟಾಗಿ ದಿನಾನ ಕಳೀತಾ ಇರ್ತೀವಿ. ಇಷ್ಟು ದಿನ ಚಳಿಯಲ್ಲಿ ಇದ್ವಿ, ಈಗ ಇನ್ನೆಲ್ಲ ಬಿಸಿಲು ಕಾಲ ಬರ್ತಾಯಿದೆ. ಈಗ ಏನೇ ಇರಲಿ ಈ ಒಂದು ಸೂರ್ಯನಾರಾಯಣನ ಒಂದು ಮಂತ್ರವನ್ನು ನೀವು ಏನು ಪೂಜೆ ಮಾಡೋದಕ್ಕಾಗಲಿಲ್ಲ, ನಾವು ನಮಗೂ ಕೂಡ ಒಂದು ಪುಣ್ಯ ಫಲ ಸಿಗಬೇಕು ಅನ್ನೋದಿದ್ದರೆ ಈ ಮಂತ್ರನ ನೀವು ಒಂದು 5 ನಿಮಿಷನಾದ್ರೂ ಪಠಣೆ ಮಾಡಿ. ಇದನ್ನು ಪಠಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನು ಬಹುಮುಖ್ಯವಾದ ವಸ್ತುಗಳೇ ಆಗಿರಬಹುದು, ಏನೇ ಆಗಿರಬಹುದು, ಅದನ್ನು ಕಳ್ಕೊಂಡಿದ್ರೂ ಕೂಡ ಬೇರೆ ಒಂದು ರೂಪದಲ್ಲಾದ್ರೂ ನಮಗೆ ಸಿಗುತ್ತೆ. ಏನು ಕಳ್ಕೊಂಡಿರ್ತೀವೋ ಅದನ್ನು ಪಡ್ಕೊಳ್ಳುವಷ್ಟು ಯೋಗ ಬರುತ್ತೆ. ಆರೋಗ್ಯಯುತವಾಗಿ ಜೀವನ ನಡೆಸ್ತೀವಿ. ತುಂಬ ಒಂದು ಕಷ್ಟದಲ್ಲಿದ್ದರೂ ಕೂಡ ನಮಗೆ ಎಲ್ಲ ಒಳ್ಳೆಯದಾಗುವ ಒಂದು ಸುಸಂದರ್ಭ ಅಂತ ಒದಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಹೇಳ್ತೀನಿ ಈ ಮಂತ್ರನ, ನೀವು ಕೂಡ ಇದನ್ನ ಒಂದು 21 ಬಾರಿ ಆದರೂ 5 ನಿಮಿಷನಾದರೂ ಹೇಳ್ಕೊಳ್ಳಿ. ಆದಿದೇವಂ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಈ ಸೂರ್ಯನಾರಾಯಣನನ್ನು, ಈ ತಂದೆಯನ್ನು ಎಷ್ಟೋ ನಾಮಗಳಿಂದ ನಾವು ಕರಿತೀವಿ ಸ್ನೇಹಿತರೆ. ನಿಮಗೆ ಯಾವುದು ನಿಮ್ಮ ಬಾಯಿಗೆ ಹತ್ತಿರದಲ್ಲೇ ಬರುತ್ತೋ ಆ ನಾಮಗಳನ್ನು ಕೂಡ ಈ ದಿನ ಪಠಣೆ ಮಾಡಬಹುದು. ಈ ಮಂತ್ರನೂ ಕೂಡ ನೀವು ಜಪ ಮಾಡ್ಕೊಳ್ಬಹುದು. ಇದನ್ನು ಜಪ ಮಾಡ್ಕೊಳ್ಳೋದ್ರಿಂದ ನಾವು ಏನೇ ಸಂಕಲ್ಪ ಮಾಡಿಕೊಂಡ್ರು, ನಮ್ಮ ಏನೇ ಕಷ್ಟಗಳಿದ್ರೂ ಅದೆಲ್ಲ ಹೋಗಿ ನಿರ್ವಿಘ್ನವಾಗಿ ನಮ್ಮ ಕೆಲಸಗಳು ನೆರವೇರುತ್ತೆ ಅನ್ನೋದಕ್ಕೆ ಈ ಮಂತ್ರ ಕೂಡ ಸಾಕ್ಷಿಯಾಗುತ್ತೆ. ಅದಕ್ಕೋಸ್ಕರ ತಪ್ಪದೆ ನೀವು ಜಯಶೀಲರಾಗಬೇಕು ಅಂದರೆ ಈ ಮಂತ್ರನ ನೀವು 5 ನಿಮಿಷ ಪಠಣೆ ಮಾಡಿ. ತುಂಬ ಶಕ್ತಿಯುತವಾದ ಒಂದು ಮಂತ್ರ ಆಗಿರೋದ್ರಿಂದ ಈ ಮಕರ ಸಂಕ್ರಾಂತಿ ಎಂದೇ ನಾವು ಈ ಮಂತ್ರನ ಹೇಳಿಕೊಂಡು ಸೂರ್ಯನಾರಾಯಣನನ್ನು
ಆರಾಧಿಸೋದು, ಪ್ರಾರ್ಥಿಸೋದು ಸ್ನೇಹಿತರೆ. ನಾವು ಪ್ರಕೃತಿಗೆ ಕೃತಜ್ಞರಾಗಿರಬೇಕು. ಯಾವಾಗಲೂ ನಮಗೆ ಪ್ರಕೃತಿ ಇಲ್ಲ ಅಂದರೆ ನಾವು ಇರಲ್ಲ. ಅದಕ್ಕೋಸ್ಕರ ಒಂದು ದಿನನಾದರೂ ನಾವು ಕೃತಜ್ಞರಾಗಿದ್ದರೆ ನಮಗೆ ಎಲ್ಲನೂ ಒಳ್ಳೆಯದಾಗುತ್ತೆ. ಪ್ರಕೃತಿ ನಾವೇನು ಕೊಡ್ತೀವೋ ಅದು ರಿಟರ್ನ್ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಈ ನಂಬಿಕೆ ಇಟ್ಟು ನೀವು ಸೂರ್ಯನಾರಾಯಣನನ್ನು ಈ ಮಂತ್ರದಿಂದ ಹೇಳಿಕೊಂಡು ಪಠಿಸಿ. ಈ ದಿನವೆಲ್ಲ ನಿಮಗೆ ಶುಭದಾಯಕವಾಗಿರಲಿ ಅಂತ ನಾನು ಮತ್ತೊಮ್ಮೆ ಆಶಿಸ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.